ನಮಸ್ಕಾರ ರೈತ ಬಂಧುಗಳೇ, ಮಾಗಡಿ ತಾಲೂಕಿನ ಚಂದುರಾಯನಹಳ್ಳಿಯ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸುಸ್ಥಿರ ಕೃಷಿಗಾಗಿ ಎರೆಹುಳು ಗೊಬ್ಬರ ಉತ್ಪಾದನೆ ಕುರಿತು ಒಂದು ದಿನದ ತರಬೇತಿ ಹಾಗೂ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಅಂಗವಾಗಿ ಎರೆಹುಳು ಗೊಬ್ಬರವನ್ನು ವೈಜ್ಞಾನಿಕ ವಿಧಾನದಲ್ಲಿ ಹೇಗೆ ತಯಾರಿಸಬೇಕು ಎಂಬುದನ್ನು ತಿಳಿಯೋಣ. ಮೊದಲಿಗೆ ನೆರಳಿರುವ ಹಾಗೂ ನೀರು ನಿಲ್ಲದ ಸ್ಥಳದಲ್ಲಿ ಸುಮಾರು 10 ರಿಂದ 12 ಅಡಿ ಉದ್ದ, 3 ರಿಂದ 4 ಅಡಿ ಅಗಲ ಮತ್ತು 2 ರಿಂದ 3 ಅಡಿ ಆಳದ ಘಟಕವನ್ನು ಸಿದ್ಧಪಡಿಸಿ, ತಳಭಾಗದಲ್ಲಿ ತೆಂಗಿನ ಸಿಪ್ಪೆ ಅಥವಾ ಒಣಹುಲ್ಲಿನ ಪದರ ಹಾಕಿ, ಅದರ ಮೇಲೆ ಭಾಗಶಃ ಕೊಳೆತ ಕೃಷಿ ತ್ಯಾಜ್ಯ, ಬೆಳೆ ಅವಶೇಷಗಳು ಮತ್ತು ಚೆನ್ನಾಗಿ ಕೊಳೆತ ಗೋಮಯವನ್ನು ಪರ್ಯಾಯ ಪದರಗಳಾಗಿ ಜೋಡಿಸಿ, ಪದರಗಳ ಉಷ್ಣಾಂಶ ಕಡಿಮೆಯಾದ ನಂತರ ಐಸಿನಿಯಾ ಪೆಟಿಡಾ ಅಥವಾ ಯುಡ್ರಿಲಸ್ ಯೂಜಿನಿಯಾ ಜಾತಿಯ ಎರೆಹುಳುಗಳನ್ನು ಸೇರಿಸಿ, ಬಳಿಕ ಘಟಕವನ್ನು ಒದ್ದೆಯಾದ ಗೋಣಿಚೀಲ ಅಥವಾ ಒಣ ಹುಲ್ಲಿನಿಂದ ಮುಚ್ಚಿ, ಘಟಕದಲ್ಲಿ 60 ರಿಂದ 70% ತೇವಾಂಶ ಕಾಪಾಡಿ, ಅಗತ್ಯವಿದ್ದಾಗ ಮಾತ್ರ ನೀರನ್ನು ಸಿಂಪಡಿಸಿ, ನೇರ ಬಿಸಿಲು, ಮಳೆ ಹಾಗೂ ಇರುವೆಗಳ ಹಾವಳಿಯಿಂದ ಘಟಕವನ್ನು ರಕ್ಷಿಸಿ ಸುಮಾರು 90 ದಿನಗಳಲ್ಲಿ ಉತ್ತಮ ಗುಣಮಟ್ಟದ ಎರೆಹುಳು ಗೊಬ್ಬರ ಸಿದ್ಧವಾಗುತ್ತದೆ. ಕೊಯ್ಲಿಗೆ 2-3 ದಿನಗಳ ಮೊದಲು ನೀರು ಹಾಕುವುದನ್ನು ನಿಲ್ಲಿಸಿ, ಮೇಲ್ಭಾಗದ ಗೊಬ್ಬರವನ್ನು ಸಂಗ್ರಹಿಸಿ ನೆರಳಿನಲ್ಲಿ ಒಣಗಿಸಿ ಜರಡಿ ಹಿಡಿದು ಸಂಗ್ರಹಿಸಬೇಕು. ಈ ರೀತಿಯಾಗಿ ತಯಾರಿಸಿದ ಎರೆಹುಳು ಗೊಬ್ಬರವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ, ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಸುಸ್ಥಿರ ಕೃಷಿಗೆ ಮಹತ್ವದ ಕೊಡುಗೆ ಕೊಡುತ್ತದೆ. ಧನ್ಯವಾದಗಳು.